1528ನೇ ಇಸ್ವಿಯಲ್ಲಿ ಬಾಬರ್ ಅಯೋಧ್ಯೆಯ ರಾಮ ಮಂದಿರವನ್ನು ಬಾಬರಿ ಮಸೀದಿಯನ್ನಾಗಿ ಮಾರ್ಪಾಡು ಮಾಡಿದ. ಆ ಸಂದರ್ಭದಲ್ಲಿ ವಾದಿರಾಜರು ಮುಖ್ಯಪ್ರಾಣದೇವರು ಮತ್ತು ಗರುಡದೇವರ ಪ್ರತೀಕಗಳನ್ನು ಅಯೋಧ್ಯೆಯಿಂದ ಉಡುಪಿಗೆ ತಂದು ಪ್ರತಿಷ್ಠಾಪನೆ ಮಾಡಿದರು. ಈ 5 ಶತಮಾನಗಳಲ್ಲಿ ಹಿಂದೂಗಳು ಶ್ರೀರಾಮದೇವರ ಅವತಾರ ಸ್ಥಳವನ್ನು ಮರಳಿ ಪಡೆಯಲು ಅನೇಕ ಪ್ರಯತ್ನಗಳನ್ನು ನಡೆಸಿದ್ದಾರೆ. ಇತಿಹಾಸದ ಪುಟಗಳಲ್ಲಿ ದಾಖಲಾದ ಪ್ರಯತ್ನಗಳು ಕೆಲವಾದರೆ ದಾಖಲಾಗದ ಪ್ರಯತ್ನಗಳು ಹಲವು. 1947ರ ನಂತರ ಹಿಂದೂಗಳು ದೇಶವ್ಯಾಪಿಯಾಗಿ ಸಂಘಟಿತರಾಗತೊಡಗಿದರು. 1964ನೇ ಇಸವಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಸ್ಥಾಪನೆಗೊಂಡಿತು. 1969ನೇ ಇಸವಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಉಡುಪಿಯಲ್ಲಿ ಸಂತ ಸಂಸತ್ತನ್ನು ಆಯೋಜಿಸಿತು. ಬಹಳ ದೊಡ್ಡ ಮಟ್ಟದಲ್ಲಿ ನಡೆದ ಆ ಸಭೆಯಲ್ಲಿ ರಾಮ ಮಂದಿರ ನಿರ್ಮಾಣದ ಕುರಿತಾಗಿ ಮಹತ್ತರವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಯಿತು. ರಾಮ ಮಂದಿರದ ಕುರಿತಾಗಿ ನ್ಯಾಯಾಲಯದ ಮುಖಾಂತರ ವಿಶೇಷ ಪ್ರಯತ್ನಗಳು ನಡೆಯುತ್ತಿರುವಾಗಲೇ 1985ನೇ ಇಸವಿಯಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ 2ನೇ ಧರ್ಮ ಸಂಸತ್ ಉಡುಪಿಯಲ್ಲಿ ಪೇಜಾವರ ಮಠಾಧೀಶರಾದ ಶ್ರೀ ವಿಶ್ವೇಶತೀರ್ಥರ ನೇತೃತ್ವದಲ್ಲಿ ನಡೆಯಿತು. ಧರ್ಮ ಸಂಸತ್ತಿಗಾಗಿ ಬಂದಿದ್ದ ಅನೇಕ ಧಾರ್ಮಿಕ ಮುಖಂಡರು ರಾಮ ಮಂದಿರಕ್ಕಾಗಿ ಶ್ರೀ ಮುಖ್ಯಪ್ರಾಣದೇವರಲ್ಲಿ ಪ್ರಾರ್ಥನೆಗಳನ್ನು ಸಲ್ಲಿಸಿದರು. ಇದಾದ ಕೆಲವೇ ದಿನಗಳಲ್ಲಿ 1986 ಫೆಬ್ರವರಿ 1ರಂದು ಫೈಜಾಬಾದ್ ಡಿಸ್ಟ್ರಿಕ್ಟ್ ಕೋರ್ಟ್ ಆದೇಶದನ್ವಯ ಬಾಬ್ರಿ ಮಸೀದಿಯ ಬೀಗಗಳನ್ನು ತೆಗೆದು ಹಿಂದೂಗಳಿಗೆ ಪೂಜಾದಿಗಳಿಗೆ ಅವಕಾಶ ನೀಡಲಾಯಿತು. ಆ ಸಂದರ್ಭದಲ್ಲಿ ಶ್ರೀ ಕೃಷ್ಣ ಮುಖ್ಯಪ್ರಾಣದೇವರ ಪ್ರೇರಣೆಯಂತೆ ಉಡುಪಿಯ ಪುತ್ತಿಗೆ, ಪೇಜಾವರ ಹಾಗೂ ಪಲಿಮಾರು ಮಠಾಧೀಶರು ಉಪಸ್ಥಿತರಿದ್ದರು. ಆ ರಾಮದೇವರ ಆ ರಾಮಲಲ್ಲ ವಿಗ್ರಹ ಏನಿದೆ ಅದನ್ನು ಜೈಲಿಗೆ ಹೊರತಂದಂತಹ ಭಾಗ್ಯ ಅದು ನಮ್ಮ ಪಾಲಿಗೆ ಬಂದಿತ್ತು. 86ನೇ ಇಸವಿಯಲ್ಲಿ ಕೋರ್ಟಿನ ಆದೇಶ ಬಂತು. ಜೈಲಿನಲ್ಲಿ ಇರತಕ್ಕಂತಹ ಮೂರ್ತಿಯನ್ನು ಹೊರಗೆ ತೆಗೆಯಬೇಕು ಅಂತೇಳಿ ಕೋರ್ಟಿನ ಆದೇಶ ಬಂದ ತಕ್ಷಣ ನಾವೆಲ್ಲ ಜೈಲಿಗೆ ಓಡಿದೆವು. ಜೈಲಿಗೆ ಓಡಿ ಅಲ್ಲಿರತಕ್ಕಂತಹ ಒಂದು ಮೂರ್ತಿಯನ್ನು ಹೊರತರಬೇಕು ಅಂಥೇಳಿ ಯೋಚನೆ ಮಾಡಿದಾಗ ಆ ಜೈಲಿನಲ್ಲಿ ಬೀಗ ಹಾಕಿತ್ತು. ಆದರೆ ದುರದೃಷ್ಟವಶಾತ್ ಆ ಬೀಗದ ಕೀ ಯಾರ ಹತ್ರನೂ ಇರಲಿಲ್ಲ. ಯಾಕೆ ಎಷ್ಟೋ ವರ್ಷದ ಹಿಂದೆ ಹಾಕಿದಂತಹ ಬೀಗ, ಅದರ ಕೀ ಎಲ್ಲಿ ಹೋಯಿತು ಅಂತ ಯಾರಿಗೂ ಗೊತ್ತಿಲ್ಲ. ಆವಾಗ ಅಶೋಕ್ ಸಿಂಗಾಲು, ಚೋಟಾ ಸ್ವಾಮೀಜಿ, ನೀವು ಇದನ್ನು ಈ ಬೀಗವನ್ನು ಒಡೆಯಿರಿ ಅಂತ ಹೇಳಿ ಒಂದು ಕಲ್ಲು ಕೊಟ್ಟು ನೀವು ಒಡೆಯಿರಿ ಅಂತ ಹೇಳಿ ಪೇಜಾವರ ಸ್ವಾಮಿಗಳು, ಅಶೋಕ್ ಸಿಂಗಾಲು ನಮಗೆ ಹೇಳಿ ನಾವು ಆ ಕಲ್ಲಿನಿಂದ ಆ ಬೀಗವನ್ನು ಒಡೆದು ಕೋರ್ಟಿನ ಆದೇಶದಂತೆ ಆ ವಿಗ್ರಹವನ್ನು ಮೊಟ್ಟ ಮೊದಲು ನಾವು ಜೈಲಿನಿಂದ ತಂದಿದ್ದೇವೆ. ಬೀಗ ತೆಗೆಯುವ ಕುರಿತಾಗಿ ತೀರ್ಪು ನೀಡಿದ ನ್ಯಾಯಾಧೀಶರು ಕೃಷ್ಣಮೋಹನ್ ಪಾಂಡೆ ಕೋತಿಯೊಂದು ನ್ಯಾಯಾಲಯದ ಆವರಣದಲ್ಲಿ ಗಸ್ತು ತಿರುಗುತ್ತಿದ್ದ ವಿಚಾರವನ್ನು ಆಟೋಬಯೋಗ್ರಫಿಯಲ್ಲಿ ದಾಖಲಿಸಿದ್ದಾರೆ. ಡಿಸೆಂಬರ್ 6, 1992 ಹಿಂದೂಗಳು ಸಂಘಟಿತರಾಗಿ ರಾಮ ಮಂದಿರ ನಿರ್ಮಾಣಕ್ಕಾಗಿ ಮುನ್ನುಗ್ಗಿದರು. ಹಿಂದೂ ವಿರೋಧಿ ಸರ್ಕಾರ ಅನೇಕ ಜನರನ್ನು ಬಂಧಿಸಿತು. ವಿಶ್ವ ಹಿಂದೂ ಪರಿಷತ್ ನವೆಂಬರ್ 2017ನೇ ಇಸವಿಯಲ್ಲಿ ಪುನಃ ಉಡುಪಿಯಲ್ಲಿ ಧರ್ಮ ಸಂಸತ್ತನ್ನು ಆಯೋಜಿಸಿತು. ಧರ್ಮ ಸಂಸತ್ತಿನ ಧಾರ್ಮಿಕ ಮುಖಂಡರು ಪುನಃ ಮುಖ್ಯಪ್ರಾಣದೇವರಲ್ಲಿ ರಾಮಮಂದಿರ ನಿರ್ಮಾಣದ ಸಲುವಾಗಿ ಪ್ರಾರ್ಥನೆಗಳನ್ನು ಸಲ್ಲಿಸಿದರು. ಕೊನೆಗೂ ಹಿಂದೂಗಳಿಗೆ ನವೆಂಬರ್ 9, 2019ನೇ ಇಸವಿ ಸಾಂವಿಧಾನಿಕವಾಗಿ ರಾಮಮಂದಿರ ನಿರ್ಮಾಣಕ್ಕಾಗಿ ಪರವಾನಗಿ ದೊರೆಯಿತು. ಜನವರಿ 22, 2024 ಅಯೋಧ್ಯೆಯಲ್ಲಿ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾ ಸಮಾರಂಭವು ನಡೆಯಿತು. ರಾಮಲಲ್ಲಾ ವಿಗ್ರಹವನ್ನು ಪೇಜಾವರ ಮಠಾಧೀಶರಾದ ಶ್ರೀ ವಿಶ್ವಪ್ರಸನ್ನ ತೀರ್ಥರು ಪ್ರತಿಷ್ಠಾಪಿಸಿದರು. ಅಯೋಧ್ಯೆಯಲ್ಲಿ ರಾಮ ಮಂದಿರದ ನಿರ್ಮಾಣ ಕಾರ್ಯ ಪೂರ್ಣಗೊಂಡದ್ದು ನವೆಂಬರ್ 25, 2025. ರಾಮ ಮಂದಿರದ ಕಾಮಗಾರಿಗಳು ಪೂರ್ಣಗೊಂಡಿರುವುದರ ದ್ಯೋತಕವಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಅಯೋಧ್ಯೆಯಲ್ಲಿ ಧ್ವಜಾರೋಹಣವನ್ನು ನೆರವೇರಿಸಿದರು. ನಮ್ಮ ಕೃಷ್ಣ ಮಠದಲ್ಲಿರತಕ್ಕಂತಹ ಪ್ರಾಣದೇವರು ಅದು ಅಯೋಧ್ಯೆಯ ಪ್ರಾಣದೇವರು ಶ್ರೀ ವಾದಿರಾಜರು ಅಯೋಧ್ಯೆಯಿಂದ ಆ ಪ್ರಾಣದೇವರನ್ನು ತಂದು ಇಲ್ಲಿ ಪ್ರತಿಷ್ಠೆ ಮಾಡಿದರು ಅಂತ ಹೇಳಿ ಈ ಪ್ರತೀತಿ ಇದೆ. ಆದ್ದರಿಂದಲೇ ರಾಮ ಮಂದಿರದ ಎಲ್ಲ ಪ್ರಕ್ರಿಯೆಗಳು ಉಡುಪಿಯಿಂದ ಪ್ರಾರಂಭ ಆಗಿದೆ. ರಾಮ ಮಂದಿರದ ನಿರ್ಮಾಣ ಆಗಬೇಕು ಎಂಬಂಥ ಘೋಷಣೆಯಾಗಲಿ ಎಲ್ಲ ನಿರ್ಣಯಗಳು ಉಡುಪಿಯಿಂದಲೇ ಯಾಕೆ ಆಗಬೇಕು ಹೇಳಿದರೆ, ಇಲ್ಲಿ ಅಯೋಧ್ಯೆಯ ಪ್ರಾಣದೇವರು ಇಲ್ಲಿ ಕೂತೇ ಅಲ್ಲಿ ತನ್ನ ಒಂದು ಪೂರ್ವ ಮಂದಿರವನ್ನು ಸ್ಥಾಪನೆ ಮಾಡಬೇಕು ಅಂತ ಎಲ್ಲ ಪ್ರಾಣದೇವರ ಈ ಒಂದು ಆಟ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ.
ರಾಮಮಂದಿರ ನಿರ್ಮಾಣ ಪೂರ್ಣಗೊಂಡ ಬಳಿಕ ಕೃಷ್ಣಾರ್ಪಣವೆನ್ನಲು ಕೃಷ್ಣನ ನಾಡಿಗೆ ಬರುತ್ತಿದ್ದಾರೆ. ಅಯೋಧ್ಯೆಯಿಂದ ಬಂದ ಉಡುಪಿಯ ಮುಖ್ಯಪ್ರಾಣ ದೇವರ ಮೂಲಕ ಕೃಷ್ಣಾರ್ಪಣವೆನ್ನಲು ಬರುತ್ತಿದ್ದಾರೆ. ನವೆಂಬರ್ 28ರಂದು ಶ್ರೀ ಕೃಷ್ಣ ಮುಖ್ಯಪ್ರಾಣ ದೇವರ ಅನುಗ್ರಹಾಕಾಂಕ್ಷಿಯಾಗಿ ಉಡುಪಿಗೆ ಬರುತ್ತಿರುವ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರಿಗೆ ಆತ್ಮೀಯ ಸ್ವಾಗತವನ್ನು ಕೋರುತ್ತಾ ಶ್ರೀ ಕೃಷ್ಣಾರ್ಪಣಮಸ್ತು.